ರುಕ್ಕು ಅದೇನು ಮಾಡ್ದ ಇವನು ಹೇಳು. ಅದು ಸರ್ ಭಾವನ್ಗೆ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಅಂತ ಅವಾಗ್ಲಿಂದ ಒಂದೇ ಸಮನೆ ಹಠ ಮಾಡ್ತಾನೆ ಇದ್ದಾನೆ. ಏನು ಗಲಾಟೆ? ಇವತ್ತು ವಿಶೇಷವಾದ ಪೂಜೆ, ಬೇಡ ಬೇಡ ಅಂದ್ರೂ ನಾನು ಪೂಜೆಲಿ ಹಾಡು ಹೇಳ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಸರ್. 10 ನಿಮಿಷದಿಂದ ನನ್ನ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಭಾವನ್ಗೆ ಮೋಟಿವೇಶನ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಸಿನಿಮಾದಲ್ಲೆಲ್ಲ ನೋಡಿಲ್ವಾ, ಹೀರೋ ಹಾಡ್ತಾನೆ, ಅದೇ ಥರ ನಾನು ಹಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇವತ್ತು ಬೇರೆ ಸತ್ಯನಾರಾಯಣ ಪೂಜೆ, ಇಲ್ಲಿ ಅವನು ಸಿನಿಮಾ ಹಾಡು ಶುರು ಮಾಡ್ಕೊಂಡ್ಬಿಟ್ರೆ ದೇವ್ರಿಗೆ ಮಾಡೋ ಅವಮಾನ ಬೇಡ ಅಂತ ಹೇಳ್ದೆ. ಆದರೂ ಕೇಳ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಡು ಬಂದೆ. ಪ್ಲೀಸ್ ಇವನ ಹತ್ರ ಹಾಡಬೇಡ ಅಂತ ಹೇಳಿ ಸರ್. ಇದೇನೋ ಅವನ ದೋಸ್ತುಗಳೆಲ್ಲ ಸೇರಿ ಕಟ್ಟಿರೋ ಕುಡುಕರ ಸಂಘ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅರ್ಚಕರು ಸ್ವಾಮಿ ಕಥೆ ಹೇಳ್ತಾರೆ, ಕೂತ್ಕೊಂಡು ಶ್ರದ್ಧಾಭಕ್ತಿಯಿಂದ ಕೇಳು. ಕನಿಷ್ಠ ಅವನು ಮಾಡಿರೋ ಪಾಪನಾದರೂ ಕಡಿಮೆ ಆಗುತ್ತೆ. ಕೃಷ್ಣ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಹಾಡು ಹೇಳೋದಕ್ಕ? ಅಷ್ಟಲ್ಲೇ ಜಸ್ಟ್ ಮಿಸ್ಸು. ಇವಳು ಸಾಮಾನ್ಯ ಪ್ರಜೆ ಅಲ್ಲ, ಡೇಂಜರು. ಅರೇ ಅಮ್ಮ ನಮಸ್ಕಾರ, ಬನ್ನಿ. ನೀವು ಬರೋದನ್ನೇ ಕಾಯ್ತಾ ಇದ್ದು. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಹಾಂ, ಹುಡುಗಿ ಕರ್ಕೊಂಡು ಬನ್ನಿ. ತುಂಬ ಚರ್ಬಿ ಜಾಸ್ತಿ ಆಗೋಗಿದೆ ಕಲ್ಯಾಣಿ ನಿನಗೆ. ಯಾರು ಮಾತಾಡ್ತಿರೋದು? ಇಷ್ಟು ದಿನ ನೀನು ಹಿತೈಷಿ ಆಗಿದ್ದೆ, ಆದ್ರೆ ಈಗ ಶತ್ರು ಅನ್ಕೋ. ಯಾರು ಅಂತ ಹೇಳಿದ್ರೆ ಮಾತಾಡ್ತೀನಿ, ಇಲ್ಲ ಕಾಲ್ ಕಟ್ ಮಾಡ್ತೀನಿ. ನೀನು ಅಷ್ಟು ಸುಲಭವಾಗಿ ಕಾಲ್ ಕಟ್ ಮಾಡೋಕ್ಕೆ ನಾನು ಬಿಡಲ್ಲ ಕಲ್ಯಾಣಿ. ಯಾಕೆ ಅಂದರೆ ನೀನು ಕೃಷ್ಣನ್ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದೆ, ನೆನಪಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ರಾಂಗ್ ನಂಬರ್. ರಾಂಗ್ ನಂಬರಾ? ರಾಂಗ್ ನಂಬರ್ ನಂದಲ್ಲ ಕಲ್ಯಾಣಿ, ನೀನೇ ರಾಂಗ್ ನಂಬರು. ನೀನು ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ನಾನು ಕೊಡೋ ಪ್ರೂಫ್ ನೋಡಿದ್ರೆ ಮದ ಏರಿರೋ ನಿನ್ನ ತಲೆಗೆ ತಣ್ಣಗೆ ನೀರು ಸುರಿದಂಗೆ ಆಗುತ್ತೆ. ಏನು ಬೇಕು ನಿಮಗೆ? ನನ್ನಿಂದ ಏನಾಗಬೇಕು? ನನಗೇನಾಗಬೇಕಾ? ಕೊಬ್ಬಿಳಿಬೇಕು ನಿನಗೆ. ಪೂಜೆನ ತುಂಬ ಶ್ರದ್ಧೆಯಿಂದ ಮಾಡು ಕಲ್ಯಾಣಿ. ನಾನು ಕಳಿಸೋ ಪ್ರೂಫಿಂದ ಆ ದೇವ್ರೇನಾದರೂ ಕರುಣೆ ತೋರಿಸಿ ನಿನ್ನ ಬಚಾವ್ ಮಾಡ್ತಾನ ನೋಡೋಣ. ಹಲೋ ಶಂಕರಣ್ಣ, ಯಾವುದೋ ಒಂದು ಕಾಲ್ ಬಂದಿತ್ತು, ಯಾವುದೋ ಅನ್ನೋನ್ ನಂಬರು. ಕೃಷ್ಣಂಗೆ ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಿದ್ದಣ್ಣ. ಮನೆಯವ್ರಿಗೆ ಏನಾದರೂ ವಿಷಯ ಗೊತ್ತಾದರೆ ಅಷ್ಟೇ ಕತೆ, ಎಲ್ಲ ಮುಗ್ದೋಯ್ತು. ಯಾವ ನಂಬರಿಂದ ಕಾಲ್ ಬಂತು? ತಕ್ಷಣ ನನಗೆ ಕಳಿಸು. ನೀನೇನು ತಲೆ ಕೆಡಿಸ್ಕೊಬೇಡ ಕಲ್ಯಾಣಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಾನು ನೋಡ್ಕೊಳ್ತೀನಿ, ಹೆದರ್ಕೋಬೇಡ. ಸರಿ ಅಣ್ಣ, ಇವಾಗಲೇ ಕಳಿಸ್ತೀನಿ.